ಎಲ್ರಿಗೂ ನಮಸ್ಕಾರ. ಮೊದಲನೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ಸ್ ಅಲ್ಲಿ ಯಾವ್ಯಾವ ಟೈಪ್ ಆಪ್ಷನ್ಸ್ ಇರ್ತಾವ ಅಂತ ಹೇಳಿದ್ದೀನಿ ನಿಮಗೆ. ಐರನ್ ಕಾಂಡ್ರ್ ಏನೇನು, ಐರನ್ ಬಟರ್ಫ್ಲೈ ಅಂದ್ರೆ ಏನು, ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಏನು, ಬಿಯರ್ ಪುಟ್ ಸ್ಪ್ರೆಡ್ ಅಂದ್ರೆ ಏನು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಾಯ್ತು. ಈಗ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕ್ಸ್ ಬಿಹೈಂಡ್ ದಿ ಆಪ್ಷನ್ಸ್, ಥಿಯರಿ ಬಿಹೈಂಡ್ ದಿ ಆಪ್ಷನ್ಸ್. ಆಪ್ಷನ್ಸ್ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲಿ ಥೀಟಾ ಅಂದ್ರೆ ಏನು, ಗಾಮಾ ಅಂದ್ರೆ ಏನು, ವೇಗ ಅಂದ್ರೆ ಏನು, ಅದ್ರ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಸೊ ಇದನ್ನ ನೀವು ಕಲಿಬೇಕಪ್ಪ ಅಂತಂದ್ರೆ, ಈ ರೀತಿ ಒಳ್ಳೊಳ್ಳೆ ಸ್ಟ್ರಾಟಜಿ ಬಗ್ಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಕನ್ನಡದಲ್ಲಿ ನಿಮಗೆ ಇದೇ ರೀತಿ ಅಡ್ವಾನ್ಸ್ ಕೋರ್ಸ್ನ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾ ಇರ್ತಾನೆ. ಓಕೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ ಮೀ ಕಮ್ ಟು ಪ್ರೆಸೆಂಟೇಷನ್ ನಾವು ಸ್ಟ್ರೇಟ್ ಅವೇ. ಏನು ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಈಗ ನೋಡಿ ಮೆಕ್ಯಾನಿಕ್ಸ್ ಆಫ್ ದಿ ಆಪ್ಷನ್ ಪ್ರೈಸಿಂಗ್. ಆಪ್ಷನ್ ಪ್ರೈಸಿಂಗ್ ಅಲ್ಲಿ ನಾರ್ಮಲಿ ಏನ್ ಮೆಕ್ಯಾನಿಕ್ ಇನ್ವಾಲ್ವ್ ಇದೆ, ಸೊ ಅದು ಆಪ್ಷನ್ಸ್ ಅಲ್ಲಿ ಪ್ರೀಮಿಯಂ ಏನ್ ಹೆಚ್ಚು ಕಮ್ಮಿ ಯಾಕೆ ಆಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಮಾಸ್ಟರಿಂಗ್ ದ ಪ್ರೊಬಬಿಲಿಟಿ ಟೈಮ್ ವಾಲಿಟಾಲಿಟಿ ಇನ್ ದ ಮಾರ್ಕೆಟ್. ಓಕೆ, ವಾಲಿಟಾಲಿಟಿ ಜಾಸ್ತಿ ಇತ್ತಪ್ಪ ಅಂದ್ರೆ ಏನಾಗುತ್ತೆ, ಪೀಕ್ ಪ್ರೊಬಬಿಲಿಟಿ, ಮಾರ್ಕೆಟ್ ಸೈಕಲ್ ಎಫೆಕ್ಟ್ಸ್ ಏನಾಗುತ್ತೆ, ರಿಸ್ಕ್ ಎಕ್ಸ್ಪೋಜರ್ ಏನಾಗುತ್ತೆ, ಥೀಟಾ ಏನಾಗುತ್ತೆ, ಥೀಟಾ ಡಿಕೆ ಅಂದ್ರೆ ಏನು, ಟೈಮ್ ಸ್ಟ್ರೈಕ್ ಪ್ರೈಸ್ ಏನಾಗುತ್ತೆ. ಸೊ ಪ್ರತಿಯೊಬ್ಬ ಪ್ರೊಬಬಿಲಿಟಿನ ಈ ವಿಡಿಯೋದಲ್ಲಿ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ರಿಟೇಲ್ ಥಿಂಕಿಂಗ್, ಗೆಸ್ಸಿಂಗ್ ಡೈರೆಕ್ಷನ್. ಸೊ ಯಾರು ಗೊತ್ತಿಲ್ದಂಗೆ ಒಟ್ಟು ಹಂಗೆ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಕಾಲು ಪುಟ್ಟ ತಗೊಂಡು ಕೂತ್ಕೊಂಡ್ಬಿಡೋದು. ರಿಯಾಲಿಟಿ ಏನಪ್ಪಾ ಅಂದ್ರೆ ಟೈಮ್ ಡಿಕೆ, ಪ್ರೊಬಬಿಲಿಟಿ, ವೋಲ್ಟಾಲಿಟಿ. ಎನ್ ಆಪ್ಷನ್ ಈಸ್ ನಾಟ್ ಎ ಡೈರೆಕ್ಷನಲ್ ಬೆಟ್, ಇಟ್ ಈಸ್ ಎ ಮ್ಯಾಥಮೆಟಿಕಲ್ ಕಾಂಟ್ರಾಕ್ಟ್ ಬೇಸ್ಡ್ ಆನ್ ಪ್ರೊಬಬಿಲಿಟಿ ಮಾಡೆಲ್ಸ್. ಓಕೆ, ಇದರಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಇದರಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ಆಪ್ಷನ್ಸ್ ಆರ್ ಪ್ರೈಸ್ಡ್ ಯೂಸಿಂಗ್ ಮ್ಯಾಥ್ ಅಂಡ್ ಪ್ರೊಬಬಿಲಿಟಿ, ನಾಟ್ ಎ ಗೆಸ್ ವರ್ಕ್. ಓಕೆ, ಸೊ ಸರ್ಟನ್ ಕ್ಯಾಲ್ಕುಲೇಷನ್ ಇರುತ್ತೆ. ಈಗ ನೋಡಿ, ಈ ವಾರದ ನೀವು ಪ್ರೀಮಿಯಂ ತಗೊಂಡ್ರೆ ಪ್ರೀಮಿಯಂ ಕಡಿಮೆ ಇರುತ್ತೆ, ನೆಕ್ಸ್ಟ್ ವೀಕ್ ತಗೊಂಡ್ರೆ ಅದಕ್ಕಿಂತ ಪ್ರೀಮಿಯಂ ಜಾಸ್ತಿ ಇರುತ್ತೆ, ಅದಕ್ಕಿಂತ ನೆಕ್ಸ್ಟ್ ವೀಕ್ ತಗೊಂಡ್ರೆ ಅದಕ್ಕಿಂತ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಎಷ್ಟು ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅಷ್ಟು ಪ್ರೀಮಿಯಂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಬ್ಲೈಂಡ್ಲಿ ಡೋಂಟ್ ಥಿಂಕ್ ದಟ್ ದಿಸ್ ಇಸ್ ಓಕೆ. ಹ್ಯಾಂಗ್ ಆಗ್ಬಿಡುತ್ತೆ ಸಿಸ್ಟಮ್. ಓಕೆ, ಸೊ ಲೆಟ್ ಮಿ ಗೋ ಬ್ಯಾಕ್. ಏನೇ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅಂತ ಕಾಣಿಸುತ್ತೆ. ನೋ ಇಶ್ಯೂಸ್. ಓಕೆ, straight away we'll come to where we stopped. So the anatomy of the premium. ಓಕೆ, anatomy of the premium ಅಂದ್ರೆ ಏನಪ್ಪ, ಟೋಟಲ್ ಪ್ರೀಮಿಯಂ ಅಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದ್ರೆ ಟೈಮ್ ವ್ಯಾಲ್ಯೂ ಇರುತ್ತೆ, ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ. ದ ಎಕ್ಸ್ಟ್ರಾ ಪ್ರೀಮಿಯಂ ಬೇಸ್ಡ್ ಆನ್ ದ ಫ್ಯೂಚರ್ ಪ್ರೊಬಬಿಲಿಟಿ ಡ್ರಿವನ್ ಬೈ ಟೈಮ್ ಲೆಫ್ಟ್ ಟು ಎಕ್ಸ್ಪೈರಿ, ವೋಲ್ಟಾಲಿಟಿ ಅಂಡ್ ಡಿಮಾಂಡ್ ಅಂಡ್ ಸಪ್ಲೈ. ಎಷ್ಟು ಟೈಮ್ ಜಾಸ್ತಿ ಇರುತ್ತೆ ಅಷ್ಟು ಅದಕ್ಕೆ ಟೈಮ್ ವ್ಯಾಲ್ಯೂ ಇರುತ್ತಲ್ಲ ಆ ಪ್ರೀಮಿಯಂಗೆ ಆಡ್ ಆಗುತ್ತೆ. ಪ್ಲಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಂದ ಫಾರ್ಮುಲಾ ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಓಕೆ, ಫಾರ್ ಎಕ್ಸಾಂಪಲ್ ನಿಫ್ಟಿ 22,000 ಇದೆ ಅಂದ್ರೆ 21,800 ಕಾಲ್ ಆಪ್ಷನ್ ಬೈ ಮಾಡ್ಲಿಕ್ಕೆ ನಿಮ್ಗೆ 22,000 ಮೈನಸ್ 21,800 ಅಂದ್ರೆ 200 ರೂಪಾಯಿ ಪ್ರೀಮಿಯಂ ಇರುತ್ತೆ. ಓಕೆ, ಸೊ 22,000 21,800 ಕಾಲ್ ಮೈನಸ್ ಮಾಡಿದಾಗ ಅದೇನು ಪ್ರೀಮಿಯಂ ಬರುತ್ತಲ್ಲ ಕಾಲ್ ಆಪ್ಷನ್, ಅದು 200 rupees ಪ್ರೀಮಿಯಂ ಆಗುತ್ತೆ. ಇದು ಚೇಂಜ್ ಆಗ್ತಾ ಇರುತ್ತೆ. ಅದು ಯಾಕಾಗುತ್ತೆ ಹೇಳ್ತೇನೆ ನಾನು ನಿಮ್ಗೆ. ಓಕೆ, ದ ಬ್ಲ್ಯಾಕ್ ಸ್ಕೋಲ್ಸ್ ಇಂಜಿನ್, ಒಬ್ಬ ಇವನು ಮ್ಯಾಥಮೆಟಿಷಿಯನ್, ಅವನ ಪ್ರಕಾರ ಇದು ಒಂದು ಥಿಯರಿ ಕ್ರಿಯೇಟ್ ಆಗಿದೆ. ಬ್ಲ್ಯಾಕ್ ಸ್ಕೋಲ್ಸ್ ಇಂಜಿನ್ ಏನಪ್ಪಾ ಅಂತಂದ್ರೆ ಸ್ಪಾಟ್ ಪ್ರೈಸ್, ಸ್ಟ್ರೈಕ್ ಪ್ರೈಸ್, ಟೈಮ್ ಟು ಎಕ್ಸ್ಪೈರಿ, ಇಂಪ್ಲಾಯ್ಡ್ ವಾಲಟೈಲಿಟಿ ದಟ್ ಇಸ್ IV, ಇಂಟ್ರೆಸ್ಟ್ ರೇಟ್. ಓಕೆ, ಇದೆಲ್ಲ ಸೇರ್ಬಿಟ್ಟು ಒಂದು ಫೇರ್ ವ್ಯಾಲ್ಯೂ ಆಫ್ ದ ಪ್ರೀಮಿಯಂ ಕ್ರಿಯೇಟ್ ಆಗುತ್ತೆ. ಇವು ಯಾವ್ದ್ರಲ್ಲೂ ಒಂದು ಹೆಚ್ಚು ಕಮ್ಮಿ ಆದ್ರೂ ಫೇರ್ ವ್ಯಾಲ್ಯೂ ಪ್ರೀಮಿಯಂ ಇರುತ್ತಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಹ್ಯೂಮನ್ ಎಮೋಷನ್ಸ್ ಡಸ್ ನಾಟ್ ಪ್ರೈಸ್ ಆಪ್ಷನ್ಸ್. ದಿಸ್ ಮ್ಯಾಥಮೆಟಿಕಲ್ ಫ್ರೇಮ್ವರ್ಕ್ ಕ್ಯಾಲ್ಕುಲೇಟ್ಸ್ ದ ಬೇಸ್ ಲೈನ್ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಇದೇನು ಕ್ಯಾಲ್ಕುಲೇಷನ್ ಇರುತ್ತಲ್ಲ ಇದೆಲ್ಲ ಸೇರಿಸಿದ ಮೇಲೆ ಒಂದು ಪ್ರೀಮಿಯಂ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಇಂಜಿನ್ ರೂಮ್ ಆಫ್ ಆಪ್ಷನ್ ಗ್ರೀಕ್ಸ್. ಆಪ್ಷನ್ ಗ್ರೀಕ್ ಅಲ್ಲಿ ಏನೇನಿರುತ್ತೆ, ಡೆಲ್ಟಾ ಇರುತ್ತೆ. ದ ಗ್ರೀಕ್ಸ್ ಆರ್ ದ ರಿಯಲ್ ಇಂಜಿನ್, ದೇ ಕಂಟ್ರೋಲ್ ಎಕ್ಸಾಕ್ಟ್ ಪ್ರೈಸ್ ಮೂವ್ಮೆಂಟ್ಸ್.
ಗಾಮಾ ಇರುತ್ತೆ, ಥೀಟಾ ಇರುತ್ತೆ, ವೇಗ ಇರುತ್ತೆ. ಡೆಲ್ಟಾ ಅಂದ್ರೆ ಡೈರೆಕ್ಷನ್. ಮಾರ್ಕೆಟ್ ಮೂವ್ಮೆಂಟ್ ಆದಂಗೆ ಡೆಲ್ಟಾ ಸಹ ಚೇಂಜ್ ಆಗ್ತಾ ಇರುತ್ತೆ. ಗಾಮಾ ಅಂದ್ರೆ ಎಕ್ಸಲೇಷನ್, ಎಷ್ಟು ಫಾಸ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬರುತ್ತೆ ಆ ರೀತಿ ಗಾಮಾ ಸಹ ಎಕ್ಸಲರೇಟ್ ಆಗ್ತಾ ಇರುತ್ತೆ. ಥೀಟಾ ಅಂದ್ರೆ ಟೈಮ್ ಡಿಕೆ, ಎಷ್ಟು ಸ್ಲೋ ಆಗಿ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅಷ್ಟು ಪ್ರೀಮಿಯಂ ಥೀಟಾ ಡಿಕೆ ಆಗ್ತಾ ಹೋಗುತ್ತೆ. ವೇಗ ಅಂದ್ರೆ ವೊಲ್ಟಾಲಿಟಿ, ಸೊ ಎಷ್ಟು ವೊಲ್ಟಾಲಿಟಿ ಜಾಸ್ತಿ ಇರುತ್ತೆ ಅಷ್ಟು ಪ್ರೀಮಿಯಂ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಸಹ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಓಕೆ, ಸೊ ಹೈ ಇದನ್ನೆಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾನೆ, ಯಾಕಂದ್ರೆ ಒಂದು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತೀರ ನೀವು. ಓಕೆ, ಫಸ್ಟ್ ವಿಲ್ ಕಮ್ ಟು ದ ಡೈರೆಕ್ಷನ್ ಅಂಡ್ ದಿ ಸ್ಪೀಡ್. ಓಕೆ, ಇಲ್ಲಿ ಏನು ಡೆಲ್ಟಾ ಅಂಡ್ ಗಾಮಾ. ಡೆಲ್ಟಾ ಅಂದ್ರೆ ಏನು? ಮೇಜರ್ಸ್ ಪ್ರೈಸ್ ಮೂವ್ಮೆಂಟ್ ವರ್ಸಸ್ ಅಂಡರ್ಲೈಂಗ್ ಅಸೆಟ್. ಕಾಲ್ ಡೆಲ್ಟಾ 0 to 1, ಪುಟ್ ಡೆಲ್ಟಾ 0 to -1. ಸೊ ಕಾಲ್ ಡೆಲ್ಟಾ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ 0 to 1 ತನಕ, ಪುಟ್ ಡೆಲ್ಟಾ 0 to -1 ತನಕ. ಇಫ್ ಡೆಲ್ಟಾ ಇಸ್ ಈಕ್ವಲ್ ಟು 0.5, ಅಂಡರ್ಲೈನ್ ಮೂವ್ಸ್ 10 points, ಆಪ್ಷನ್ ಮೂವ್ಸ್ 5 points. ಓಕೆ, ಸೊ ಡೆಲ್ಟಾ 0.5 ಇತ್ತಪ್ಪ ಅಂತಂದ್ರೆ ಈಗ ಒಂದ್ ವೇಳೆ ಪ್ರೈಸ್ ನಿಫ್ಟಿ ಪ್ರೈಸ್ 10 ಪಾಯಿಂಟ್ ಮೂವ್ ಆಯ್ತಪ್ಪ ಅಂತಂದ್ರೆ ಆಪ್ಷನ್ ಪ್ರೈಸ್ ಏನಾಗುತ್ತೆ 5 ಪಾಯಿಂಟ್ ಅಷ್ಟೇ ಮೂವ್ ಆಗುತ್ತೆ. ಡೆಲ್ಟಾ ಜಾಸ್ತಿ ಇತ್ತಪ್ಪ ಅಂತಾರೆ, 1 ಇತ್ತಪ್ಪ ಅಂದ್ರೆ ಅದು ಪ್ರೀಮಿಯಂ ಸಹ 1 ಪಾಯಿಂಟ್ ಮೂವ್ ಆಗುತ್ತೆ. ಓಕೆ, 10 ಪಾಯಿಂಟ್ ಎಷ್ಟಿರುತ್ತಲ್ಲ ಅಷ್ಟೇ ಈಕ್ವಲ್ ಮೂವ್ಮೆಂಟ್ ಡೆಲ್ಟಾ ಇತ್ತಪ್ಪ ಅಂದ್ರೆ 10 ಪಾಯಿಂಟ್ ಡೆಲ್ಟಾ ಇದೆ ಅಂಡ್ ನಿಫ್ಟಿ ಸ್ಪಾಟ್ ಪ್ರೈಸ್. ಓಕೆ, ಸೊ ಅದು ಸಹ ಈ ಡೆಲ್ಟಾ ಇಕ್ವಲ್ ಟು 1 ಇದ್ರೆ ಅದು ಸಹ 10 ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಗಾಮಾ ಅಂದ್ರೆ ಏನು? ಮೇಜರ್ಸ್ ದ ಸ್ಪೀಡ್ ಆಫ್ ದಿ ಡೆಲ್ಟಾ ಚೇಂಜ್, ಕ್ರಿಟಿಕಲ್ ಫಾರ್ ದಿ ಫಾಸ್ಟ್ ಮಾರ್ಕೆಟ್ ಮೂವ್ಸ್. ಸೊ ಯಾವಾಗ ಫಾಸ್ಟ್ ಮೂವ್ಮೆಂಟ್ ಬರ್ತಲ್ಲ ಯಾವಾಗ ನೀವು ನೋಡಿರ್ಬೋದು ಆಪ್ಷನ್ ಪ್ರೀಮಿಯಂ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಆ ಪ್ರೀಮಿಯಂ ಜಾಸ್ತಿ ಆಗೋದು ಯಾವಾಗಪ್ಪ ಅಂತಂದ್ರೆ ಸೊ ಹೈ ವೊಲ್ಟಾಲಿಟಿ ಇದ್ದಾಗೆ, ಡೆಲ್ಟಾ ಮೂವ್ಮೆಂಟ್ ಫಾಸ್ಟ್ ಇದ್ದಾಗೆ ಗಾಮಾ ಆಟೋಮೆಟಿಕ್ಲಿ ಅದ್ರ ಜೊತೆಗೆ ಮೂವ್ ಆಗ್ಬಿಡುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಥೀಟಾ ದ ಸೈಲೆಂಟ್ ಕಿಲ್ಲರ್. ದಿಸ್ ಈಸ್ ದಿ ವೈ ಪೀಪಲ್ ಡೂ ಆಪ್ಷನ್ ಸೆಲ್ಲಿಂಗ್, ಬಿಕಾಸ್ ಟು ಗೆಟ್ ದಿ ಥೀಟಾ ಬೆನಿಫಿಟ್. ಯಾಕಪ್ಪ ಅಂತ ಥೀಟಾ ಬೆನಿಫಿಟ್ ಸಿಗ್ಲಿ ಅಂತಂದ್ರೆ ಆಪ್ಷನ್ ಸೆಲ್ ಮಾಡ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಗ್ರೀಕ್. ಓಕೆ, ಈ ಗ್ರೀಕ್ ಅಲ್ಲಿ ಏನಪ್ಪಾ ಅಂದ್ರೆ ಮೇಜರ್ಸ್ ಲಾಸ್ ಡ್ಯೂ ಟು ದ ಟೈಮ್ ಪಾಸಿಂಗ್ ಎವ್ರಿ ಸಿಂಗಲ್ ಡೇ ಅಂಡ್ ಆಪ್ಷನ್ ಲಾಸ್ ದ ವ್ಯಾಲ್ಯೂ. ಓಕೆ, ಎಷ್ಟು ದಿನ ನೀವು ಆಪ್ಷನ್ ಬೈ ಮಾಡಿ ಕುಂತಿರ್ತಿರಲ್ಲ, ಎಷ್ಟು ಡೇ ಹತ್ರ ನಮಗೆ ಎಕ್ಸ್ಪೈರಿ ಬರ್ತಲ್ಲ ಅಷ್ಟು ಅದು ಥೀಟಾ ಡಿಕೆ ಕಡಿಮೆ ಆಕಂತ ಹೋಗುತ್ತೆ, ಥೀಟಾ ಕಡಿಮೆ ಆಕಂತ ಹೋಗುತ್ತೆ. ದಿಸ್ ಡಿಕೆ ಹ್ಯಾಪನ್ಸ್ ರಿಗಾರ್ಡ್ಲೆಸ್ ಆಫ್ ದಿ ಮಾರ್ಕೆಟ್ ಡೈರೆಕ್ಷನ್. ದ ಬೈಯರ್ ಬ್ಲೀಡ್ಸ್, ದ ಸೆಲ್ಲರ್ ಕಲೆಕ್ಟ್ಸ್. ಓಕೆ, ಸೊ ಬೈಯರ್ ಏನು ಆಪ್ಷನ್ ಬೈ ಮಾಡಿರ್ತಾರಲ್ಲ ಅವರಿಗೆ ಲಾಸ್ ಆಗುತ್ತೆ, ಆಪ್ಷನ್ ಸೆಲ್ ಮಾಡಿರ್ತಾರಲ್ಲ ಅವರಿಗೆ ಥೀಟಾ ಬೆನಿಫಿಟ್ ಆಡ್ ಆಗ್ತಾ ಹೋಗುತ್ತೆ. ಓಕೆ, ಇದು ಟೈಮು ವ್ಯಾಲ್ಯೂ ಸೇರಿ ಥೀಟಾ ಬೆನಿಫಿಟ್ ಸೆಲ್ಲರ್ಗೆ ಸಿಗುತ್ತೆ, ಬೈಯರ್ಗೆ ಥೀಟಾ ಬೆನಿಫಿಟ್ ಸಿಗಲ್ಲ. ಓಕೆ, ವೇಗ ದ ವೊಲ್ಟಾಲಿಟಿ ಪ್ರೀಮಿಯಂ. ಲೋ ಐ ವಿ ಯು ವಿಲ್ ಗೆಟ್ ಚೀಪ್ ಆಪ್ಷನ್ಸ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಡಿಮೆ ಇದ್ದಾಗ ಆಪ್ಷನ್ಸ್ ಕಡಿಮೆ ಇರುತ್ತೆ. ಹೈ ವ್ಯಾಲ್ಯೂ ಹೈ ಐ ವಿ ಎಕ್ಸ್ಪೆನ್ಸಿವ್ ಆಪ್ಷನ್ಸ್. ಈಗ ಏನು ವಾರ್ ಏನು ನಡೀತಾ ಇದೆ ಈ ಟೈಮಲ್ಲಿ ನೀವು ಎಲ್ಲಾ ಪ್ರೀಮಿಯಂ ನೋಡಿದ್ರೆ, ವೆದರ್ ಇಟ್ ಇಸ್ ಎ ಕ್ರೂಡ್ ಆಯಿಲ್, ಗೋಲ್ಡ್, ಎಲ್ಲಾ ಪ್ರೀಮಿಯಂ ತುಂಬಾ ಹೈ ಇದೆ. ಯಾಕಪ್ಪ ಅಂದ್ರೆ ವೊಲ್ಟಾಲಿಟಿ ತುಂಬಾ ಜಾಸ್ತಿ ಇದೆ, ಕ್ರ್ಯಾಶ್ ಆಗೋದು ಜಾಸ್ತಿ ಚಾನ್ಸ್ ಇರುತ್ತೆ, ಹೈ ಮೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಪ್ರೀಮಿಯಂ ಸಹ ಜಾಸ್ತಿ ಇರುತ್ತೆ. ಆಫ್ಟರ್ ದ ಮೇಜರ್ ಇವೆಂಟ್ಸ್, ಅರ್ನಿಂಗ್ಸ್, ಬಜೆಟ್ ನ್ಯೂಸ್, ಐ ವಿ ಡ್ರಾಪ್ಸ್ ಇನ್ಸ್ಟಂಟ್ಲಿ, ಆಪ್ಷನ್ ಪ್ರೀಮಿಯಂ ಕೊಲ್ಯಾಪ್ಸಸ್, ಕ್ರಶಿಂಗ್ ದ ಬೈಯರ್ಸ್ ಈವನ್ ಇಫ್ ದ ಡೈರೆಕ್ಷನ್ ವಾಸ್ ಕರೆಕ್ಟ್. ನೀವು ಆಪ್ಷನ್ ಬೈ ಮಾಡಿ ಕುಂತಿರ್ತೀರಾ, ಓಕೆ, ಬಜೆಟ್ ನಡೀತಾ ಇರುತ್ತೆ, ನೀವು ಪುಟ್ ಆಪ್ಷನ್ ಬೈ ಮಾಡಿದ್ರು ಸಹ ಪ್ರೀಮಿಯಂ ಏನಿರ್ತದ ಕ್ರ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ಬಜೆಟ್ ಡಿಕ್ಲೇರ್ ಆಗಿನ ಮೊದಲು ಪ್ರೀಮಿಯಂ ಜಾಸ್ತಿ ಇರುತ್ತೆ, ಬಜೆಟ್ ಡಿಕ್ಲೇರ್ ಆದ್ಮೇಲೆ ಪ್ರೀಮಿಯಂ ಕಡಿಮೆ ಆಗುತ್ತೆ. ಆವಾಗ ಕಾಲು ಪುಟ್ಟು ಆಪ್ಷನ್ ಸೆಲ್ ಮಾಡಿ ಯಾರು ದುಡ್ಡು ಮಾಡ್ತಾರಲ್ಲ ಅವ್ರು ಚೆನ್ನಾಗಿ ದುಡ್ಡು ಮಾಡ್ತಾರೆ. ಅದಕ್ಕೆ ಮಾರ್ಕೆಟ್ನ ಇವತ್ತು ಸಂಡೇ ಇದ್ದು ಸಹ ಬಜೆಟ್ ಇದ್ದು ಸಹ ಮಾರ್ಕೆಟ್ನ ಓಪನ್ ಇಟ್ಟಿರ್ತಾರೆ. ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಜನ ಟ್ರೇಡಿಂಗ್ ಮಾಡಕ್ ಕುಂತಿರ್ತಾರೆ, ಆಪ್ಷನ್ ಸೆಲ್ ಮಾಡಿ ಕುಂತಿರ್ತಾರೆ, ನಿಮ್ನೆಲ್ಲ ಟ್ರ್ಯಾಪ್ ಮಾಡಕ್ಕೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇನ್ಶೂರೆನ್ಸ್ ಕಂಪನಿ ಮಾಡೆಲ್ ಏನಪ್ಪಾ ಅಂದ್ರೆ ವೈ ಸೆಲ್ಲರ್ ವಿನ್. ಓಕೆ, ಸೆಲ್ಲರ್ ಯಾಕಪ್ಪ ಗೆಲ್ತಾರೆ ಅಂದ್ರೆ ಎವ್ರಿ ಡೇ ಟೈಮ್ ಡಿಕೆ ವರ್ಕ್ಸ್, ಬಯರ್ ಲೂಸ್ ವ್ಯಾಲ್ಯೂ, ಸೆಲ್ಲರ್ ಗೇನ್ ವ್ಯಾಲ್ಯೂ. ಸೊ ಇನ್ಶೂರೆನ್ಸ್ ನೀವು ಯಾವ ರೀತಿ ಬೈ ಮಾಡ್ತಿಲ್ಲ ಪ್ರೀಮಿಯಂ ಕೊಟ್ಟು, ಅದೇ ರೀತಿ ನೀವು ಆಪ್ಷನ್ ಬೈಯರ್ ಇಸ್ ಲೈಕ್ ಯು ಆರ್ ಪೇಯಿಂಗ್ ಎ ಪ್ರೀಮಿಯಂ ಫಾರ್ ದ ಇನ್ಶೂರೆನ್ಸ್. ಓಕೆ, ಅಂಡ್ ಸೆಲ್ಲರ್ ಇದೆ ಇನ್ಶೂರೆನ್ಸ್ ಕಂಪನಿ ಹೂ ಕಲೆಕ್ಟ್ ದ ಪ್ರೀಮಿಯಂ ಅಪ್ ಫ್ರಂಟ್. ಓಕೆ, ಸೊ ಅವ್ರ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡ್ತಾರೆ, ನಿಮಗೆ ಪ್ರೀಮಿಯಂನ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಒಂದು ಇನ್ಶೂರೆನ್ಸ್ ಕೊಡ್ತಾರೆ, ಇಷ್ಟು ಹೋದ್ರೆ ನಾನು ಇಷ್ಟು ಕೊಡ್ತೇನೆ ಅಂತ. ಓಕೆ, ನೋ ಕ್ಲೇಮ್ ಈಸ್ ಫೈಲ್ಡ್, ದ ಸೆಲ್ಲರ್ ಕೀಪ್ಸ್ ದ ಫುಲ್ ಪ್ರೀಮಿಯಂ, ದ ಪ್ರೊಬಬಿಲಿಟಿ ಸ್ಟ್ರಿಕ್ಟ್ಲಿ ಫೇವರ್ ಆಫ್ ದ ಸೆಲ್ಲರ್. ಓಕೆ, 20 to 30% in the money, 70 to 80% out of the money expires worthless. ಓಕೆ, ಇದೆಲ್ಲ ಜೀರೋ ಆಗ್ಬಿಡುತ್ತೆ. ಪ್ರೀಮಿಯಮ್ 20 to 30% ಏನ್ ಇನ್ ದ ಮನಿ ಬೈ ಮಾಡ್ತಿಲ್ಲ ಅವರು ದುಡ್ಡು ಮಾಡೋ ಚಾನ್ಸ್ ಇರುತ್ತಲ್ಲ, ಇಷ್ಟು ಮಾತ್ರ ಚಾನ್ಸ್ ಇರುತ್ತೆ, 20 to 30% ಮಾತ್ರ.
ಬೇರೆ 70 to 80% ಏನಿರುತ್ತಲ್ಲ ದುಡ್ಡು ಕಳ್ಕೊಳೋದು ಜಾಸ್ತಿ ಇರುತ್ತೆ ಅಂತ ಅರ್ಥ. ಔಟ್ ಆಫ್ ದ ಮನಿ ಕಾಲು ಕೊಟ್ಟು ಬೈ ಮಾಡಿದಾಗ. ಓಕೆ, ಸೊ ಇಟ್ಸ್ ಜಸ್ಟ್ ಒಂದು ಇನ್ಶೂರೆನ್ಸ್ ಕಂಪನಿ ಎಕ್ಸಾಂಪಲ್ ನಿಮಗೆ. ಓಕೆ, ದ ಟ್ರಿಪಲ್ ಥ್ರೆಟ್, 5 buyers ಲೂಸ್. ಓಕೆ, ಸೊ ಟೈಮ್ ಅಗೇನ್ಸ್ಟ್ ಯು, ಟೈಮ್ ನಿಮ್ ಜೊತೆಗೆಲ್ಲ ಥೀಟಾ ಡಿಕೆ ನಿಮಗೆ ಆಗುತ್ತೆ. ದ ಬೈಯರ್ ರಿಕ್ವೈರ್ಸ್ ಎ ಫಾಸ್ಟ್ ಮೂವ್, ಅ ಬಿಗ್ ಮೂವ್ ಅಂಡ್ ದ ರೈಟ್ ಡೈರೆಕ್ಷನ್. And losing capital due to both theta decay, volatility drops simultaneously. The buyer can guess the right direction and still lose money. ನೀವು ಎಷ್ಟೇ ಡೈರೆಕ್ಷನ್ ಗೆಸ್ ಮಾಡಿದ್ರು ಸಹ ನೀವು ಮನಿನ ಕಳ್ಕೊಂತೀರಾ. ಯಾಕಪ್ಪ ಅಂದ್ರೆ ಪ್ರೀಮಿಯಂ ನಿಮ್ ಜೊತೆಗೆ ಇರಲ್ಲ. ರಾಂಗ್ ಟೈಮಿಂಗ್, ಓವರ್ ಪ್ರೈಸಿಂಗ್, ಬೈಯಿಂಗ್ ವೆನ್ ಐ ವಿ ಇಸ್ ಹೈ. ಪ್ರೀಮಿಯಂ ನಾವು ಯಾವಾಗ ಬೈ ಮಾಡ್ತೇವೆ ಅಂದ್ರೆ, ಎಸ್ಪೆಷಲಿ ಅಲ್ಗೋ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದಸಲಿ ಮೂವ್ಮೆಂಟ್ ಬಂದ್ಬಿಟ್ಟು ಹೈ ಪ್ರೀಮಿಯಂ ಕಲೆಕ್ಟ್ ಮಾಡಿಬಿಟ್ಟು ಅದು ಸೈಡ್ ವೇ ಆಗ್ಬಿಡುತ್ತಲ್ಲ. ಸೊ ಆ ಟೈಮಲ್ಲಿ ಪ್ರೀಮಿಯಂ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೀಮಿಯಂ ಈಸ್ ಎಕ್ಸ್ಪೆನ್ಸಿವ್, ದ ಮಾರ್ಕೆಟ್ ಮೂವ್ಸ್ ಟೂ ಲೇಟ್ ಅಂಡ್ ದ ಆಪ್ಷನ್ ಎಕ್ಸ್ಪೈರ್ಸ್ ವರ್ತ್ಲೆಸ್. ಓಕೆ, ಸೊ ಆದ್ರಿಂದ ಸೊ ನಮಗೆ 3 ಟೈಪ್ಸ್ ಲಾಸ್ ಇರುತ್ತೆ ಆಪ್ಷನ್ ಬೈಯರ್ಗೆ. ಆಪ್ಷನ್ ಸೆಲ್ಲರ್ಗೆ 3 ಬೆನಿಫಿಟ್ ಇರುತ್ತೆ. ಓಕೆ, ದ ಡಿಫರೆನ್ಸ್ ಮ್ಯಾಟ್ರಿಕ್ಸ್ ಬೈಯರ್ ವರ್ಸಸ್ ಸೆಲ್ಲರ್. ಸೊ ಬೈಯರ್ಗೆ ರಿಸ್ಕ್ ಲಿಮಿಟೆಡ್ ಇರುತ್ತೆ, ಬಟ್ ಆಪ್ಷನ್ ಸೆಲ್ಲರ್ಗೆ ರಿಸ್ಕ್ ಹೈ ಇರುತ್ತೆ, ಲಿಮಿಟೆಡ್ ಇರುತ್ತೆ. ರಿವಾರ್ಡ್ ಆಪ್ಷನ್ ಬೈಯರ್ಗೆ ಅನ್ಲಿಮಿಟೆಡ್, ಆಪ್ಷನ್ ಸೆಲ್ಲರ್ಗೆ ಲಿಮಿಟೆಡ್ ಇರುತ್ತೆ. ಬಟ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಆಪ್ಷನ್ ಬೈಯರ್ಗೆ ಕಡಿಮೆ ಇರುತ್ತೆ, ಆಪ್ಷನ್ ಸೆಲ್ಲರ್ಗೆ ಜಾಸ್ತಿ ಇರುತ್ತೆ. ಟೈಮ್ ಎಫೆಕ್ಟ್ ಆಪ್ಷನ್ ಬೈಯರ್ಗೆ ನೆಗೆಟಿವ್ ಇರುತ್ತೆ, ಆಪ್ಷನ್ ಸೆಲ್ಲರ್ಗೆ ಪಾಸಿಟಿವ್ ಇರುತ್ತೆ. ಸ್ಕಿಲ್ ರಿಕ್ವೈರ್ಡ್ ಆಪ್ಷನ್ ಬೈಯರ್ಗೆ ಹೈ ಸ್ಕಿಲ್ ಬೇಕಾಗುತ್ತೆ, ಆಪ್ಷನ್ ಸೆಲ್ಲರ್ಗೆ ವೆರಿ ಹೈ ಸ್ಕಿಲ್ ಬೇಕಾಗುತ್ತೆ. ಓಕೆ, ಸೊ ದ ವಾಲಟಿಲಿಟಿ ಪ್ಲೇ ಬುಕ್. ಚೆಕ್ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಇಫ್ ಐ ವಿ is high, premium is expensive, sell options. Capitalize on sideways, slow markets and impending IV crash. Seller wins most of the time. If IV is low, premium is cheap, then buy options. Okay, intrinsic value ಕಡಿಮೆ ಇದ್ದಾಗ, ಪ್ರೀಮಿಯಂ ಕಡಿಮೆ ಇದ್ದಾಗ ನೀವು ಆಪ್ಷನ್ ಬೈ ಮಾಡ್ಬೋದು. ಪ್ರೀಮಿಯಂ ಎಕ್ಸ್ಪೆನ್ಸಿವ್ ಇದ್ದಾಗ ಆಪ್ಷನ್ ಸೆಲ್ ಮಾಡೋದು ಬೆಟರ್. ಕ್ಯಾಪಿಟಲೈಸ್ ಆನ್ ಮೇಜರ್ ಬ್ರೇಕ್ಔಟ್ಸ್, ನ್ಯೂಸ್, ಹೈ ವೊಲಟಿಲಿಟಿ, ಎಕ್ಸ್ಪೆನ್ಷನ್ಸ್. ಸೊ ಒಂದು ಸಲ ಮೂವ್ಮೆಂಟ್ ಬಂದಾಗ ಕಡಿಮೆ ಪ್ರೀಮಿಯಂ ಹೈ ಪ್ರೀಮಿಯಂ ಆಗ್ಬಿಡುತ್ತೆ. ಅದೇ ರೀತಿ ಎಕ್ಸ್ಪೈರಿ ದಿವಸ ನೋಡಿರ್ಬೋದು, 50 ರೂಪಾಯಿ ಪ್ರೀಮಿಯಂ 200-300 ರೂಪಾಯಿ ಹೋಗಿರುತ್ತೆ. ಯಾಕಪ್ಪ ಅಂತಂದ್ರೆ ಕಡಿಮೆ ಪ್ರೀಮಿಯಂ ಬರುತ್ತೆ, ಥೀಟಾ ಡಿಕೆ ಆಗಿರುತ್ತೆ, ಸಡನ್ ಆಗಿ ಮೂವ್ಮೆಂಟ್ ಬರೋದ್ರಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ದ ಸ್ಮಾರ್ಟ್ ಮನಿ ಸಿಂಥೆಸಿಸ್. ಓಕೆ, ವಿಲ್ ದ ಮಾರ್ಕೆಟ್ ಗೋ ಅಪ್ ಆರ್ ಡೌನ್? ಅಮೇಚೂರ್ ಮೈಂಡ್ ಸೆಟ್. ಈಸ್ ದಿಸ್ ಪ್ರೀಮಿಯಂ ಚೀಪ್ ಆರ್ ಎಕ್ಸ್ಪೆನ್ಸಿವ್? ಈಸ್ ಎ ಪ್ರೋ ಟ್ರೇಡರ್ ಇನ್ಸೈಟ್. ಪ್ರೋ ಟ್ರೇಡರ್ ಏನ್ ಮಾಡ್ತಾರೆ, ಪ್ರೀಮಿಯಂ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ನೋಡ್ತಾರೆ. ಅಮೇಚೂರ್ ಏನ್ ಮಾಡ್ತಾರೆ, ಮಾರ್ಕೆಟ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ನೋಡ್ತಾರೆ. ದಿಸ್ ಇಸ್ ದ ಡಿಫರೆನ್ಸ್. 90% of the retail acts as the option buyer, 90% of buyer lose. Smart money acts as the option seller. ನೀವು ಸ್ಮಾರ್ಟ್ ಮನಿ ತರ ಬಿಹೇವ್ ಮಾಡಿದ್ರೆ ಯು ವಿಲ್ ಮೇಕ್ ಮನಿ ಇನ್ ದಿ ಆಪ್ಷನ್ಸ್. ಫೈನಲ್ ಸಮರಿ ಏನಪ್ಪಾ ಅಂತಂದ್ರೆ, ದ 4 pillars ಆಫ್ ಪ್ರೈಸಿಂಗ್: probability, time decay, volatility, mathematical models. The 70 to 80% seller edge, theta constant rate, Vega and IV impact. The black ಸ್ಕಾಲ್ಸ್ ಮೆಥಡ್ ಏನಿದೆ ಅದು ಬೇಸ್ ಲೈನ್ ಇರುತ್ತೆ ಯಾವಾಗಲೂ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಆಪ್ಷನ್ ಟ್ರೇಡಿಂಗ್. ಈಸ್ ನಾಟ್ ಅಬೌಟ್ ಡೈರೆಕ್ಷನ್, ಇಟ್ ಈಸ್ ಅಬೌಟ್ ದಿ ಟೈಮ್ ಪ್ಲಸ್ ಪ್ರಾಬಬಿಲಿಟಿ ಪ್ಲಸ್ ವೊಲಟಿಲಿಟಿ. ಆಪ್ಷನ್ಸ್ ಟ್ರೇಡಿಂಗ್ ಏನಿರುತ್ತಲ್ಲ, ನಾಟ್ ಅಬೌಟ್ ಡೈರೆಕ್ಷನ್, ಇಟ್ ಈಸ್ ಅಬೌಟ್ ಟೈಮ್ ಪ್ಲಸ್ ಪ್ರಾಬಬಿಲಿಟಿ ಪ್ಲಸ್ ವೊಲಟಿಲಿಟಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಪ್ಷನ್ಸ್. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ the Greeks of the options also. In short, okay, this much knowledge is enough. I don't think you need to become an expert. ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗ್ಬೇಕಂತ ಏನಿಲ್ಲ. ಇಷ್ಟು ನಾಲೆಜ್ ಸಾಕು ನಿಮಗೆ. ಆಪ್ಷನ್ ಸೆಲ್ ಮಾಡ್ರಿ ಏನಾಗುತ್ತೆ, ಆಪ್ಷನ್ ಬೈ ಮಾಡ್ರಿ ಏನಾಗುತ್ತೆ ಅಂತ. ಓಕೆ, ವೇಗಾ ಅಂದ್ರೆ ಏನು, ಥೀಟಾ ಅಂದ್ರೆ ಏನು, ಅದೆಲ್ಲ ನಿಮಗೆ ಈಗ ಒಂದು ಗಾಮಾ ಅಂದ್ರೆ ಒಂದು ಫೇರ್ ಐಡಿಯಾ ಬಂದಿರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಮಾಡುವಾಗ, ವೆನ್ ಯು ಆರ್ ಬುಲಿಶ್ ಯು ಟ್ರೈ ಟು ಸೆಲ್ ಪುಟ್, ವೆನ್ ಯು ಆರ್ ಬಿಯರಿಶ್ ಯು ಟ್ರೈ ಟು ಸೆಲ್ ಕಾಲ್. ಇಟ್ಸ್ ವೆರಿ ಸಿಂಪಲ್. ಓಕೆ, ಅದಕ್ಕೊಂದು ಔಟ್ ಆಫ್ ದ ಮನಿ ಹೆಜ್ ಮಾಡಿಬಿಟ್ಟು ಆಪ್ಷನ್ ಸೆಲ್ಲರ್ ಆದ್ರೆ ಯು ವಿಲ್ ಮೇಕ್ ಮೋರ್ ಮನಿ. Okay, so wait for the next video where I am going to explain about the system, like ಯಾವ್ಯಾವ ಸಿಸ್ಟಮ್, ಯಾವ್ಯಾವ ನಮಗೆ ವೆಬ್ಸೈಟ್ಸ್ ಹೆಲ್ಪ್ಫುಲ್ ಆಗುತ್ತೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಅನ್ನೋದಕ್ಕೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ವ್ಯೂ ಎದಕ್ಕೆ ಬೇಕಾಗುತ್ತೆ, ಮನಿ ಕಂಟ್ರೋಲ್ ಎದಕ್ಕೆ ಬೇಕಾಗುತ್ತೆ, ಟ್ರೆಂಡ್ ಲೈನ್ ಎದಕ್ಕೆ ಬೇಕಾಗುತ್ತೆ. ಸೊ ಇವೆಲ್ಲ ವೆಬ್ಸೈಟ್ನ ಯಾವ ರೀತಿ ನಾವು ಯೂಸ್ ಮಾಡ್ಬೋದು, ಎದಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳಿಲಿಕ್ಕೆ ನೆಕ್ಸ್ಟ್ ವಿಡಿಯೋಕ್ಕೆ ವೇಟ್ ಮಾಡಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.